ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸೆಕೆಂಡ್ ಇಯರ್ DMLT ಪ್ಯಾಥಾಲಜಿ ಅದರ ಸಿಲೆಬಸ್ನ ಅಪ್ಲೋಡ್ ಮಾಡಕ್ಕೆ ಹೋಗ್ತಿದ್ದೀನಿ. ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೆಕ್ಷನ್ A ಅಂತ ಇರುತ್ತೆ, ಮತ್ತು ಸೆಕ್ಷನ್ B ಅಂತಲೂ ಕೂಡ ಇರುತ್ತೆ. ಈಗ ಅದರಲ್ಲಿ ಟಾಪಿಕ್ಸ್ ಯಾವುದಪ್ಪ ಅಂದರೆ, ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಯೂರಿನ್ ಅನಾಲಿಸಿಸ್ ಅಥವಾ ಎಕ್ಸಾಮಿನೇಷನ್ ಯಾವ ಥರ ಮಾಡುವಂಥದ್ದು, ಮತ್ತು ಯೂರಿನ್ ಫಾರ್ಮೇಷನ್ ಯಾವ ಥರ ಆಗುತ್ತೆ, ಕಲೆಕ್ಷನ್, ಕಂಪೋಸಿಷನ್, ಪ್ರಿಸರ್ವೇಷನ್, ಫಿಸಿಕಲ್ ಎಕ್ಸಾಮಿನೇಷನ್, ಕೆಮಿಕಲ್ ಎಕ್ಸಾಮಿನೇಷನ್, ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್, ಡಿಪ್ಸ್ಟಿಕ್ ಮೆಥಡ್, ಪ್ರಿನ್ಸಿಪಲ್, ಟೈಪ್ಸ್ ಆಫ್ ಡಿಪ್ಸ್ಟಿಕ್, ಇಂಟರ್ಪ್ರಿಟೇಷನ್, ಕ್ವಾಲಿಟಿ ಕಂಟ್ರೋಲ್. ಯೂರಿನ್ ಅನಾಲಿಸಿಸಲ್ಲಿ ಯಾವ ಥರ ನಾವು ಕ್ವಾಲಿಟಿ ಕಂಟ್ರೋಲ್ನ ಮೇಂಟೈನ್ ಮಾಡ್ತೀವಿ, ಇದಿಷ್ಟು ಕೂಡ ಬಂದುಬಿಟ್ಟು ಒಂದು ಚಾಪ್ಟರ್ ಆಗಿ ನಮಗೆ ಯೂರಿನ್ ಅನಾಲಿಸಿಸ್ ಅಥವಾ ಎಕ್ಸಾಮಿನೇಷನ್ ಅಂತ ಫಸ್ಟ್ ಯೂನಿಟ್ ಆಗಿ ಕೊಟ್ಟಿರ್ತಾರೆ. ಅದೇ ಈ ಚಾಪ್ಟರ್ನ ನೋಡೋದಾದರೆ, ಆ ಚಾಪ್ಟರ್ನಲ್ಲಿ ಬಂದುಬಿಟ್ಟು ನಮಗೆ ಸ್ಟೂಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಸ್ಟೂಲ್ ಎಕ್ಸಾಮಿನೇಷನ್ ಅಂದರೆ ಅದರಲ್ಲಿ ನಮಗೆ ಬರುವಂಥದ್ದು ಫೀಕಲ್ ಮ್ಯಾಟರ್, ಏನು ವೇಸ್ಟ್ ಪ್ರಾಡಕ್ಟ್ ಇರುತ್ತಲ್ಲ ಹ್ಯೂಮನ್ದು, ಅದನ್ನ ನಾವು ಇದರಲ್ಲಿ ಎಕ್ಸಾಮಿನೇಷನ್ ಮಾಡುವಂಥದ್ದು. ಮತ್ತು ಸ್ಟೂಲ್ ಅಂದರೆ ಚೇರ್ ಅಂತ ಅಂದ್ಕೊಬಿಡ್ರಿ. ಇದು ಬಂದು ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ಈಗ ಫೀಸಿಸ್ನ ಎಕ್ಸಾಮಿನೇಷನ್ ಮಾಡುವಂಥದ್ದು. ಮತ್ತು ಕಂಪೋಸಿಷನ್ ಯಾವ ಥರ, ಅದರದ್ದು ಕಲೆಕ್ಷನ್ ಯಾವ ಥರ, ಫಿಸಿಕಲ್ ಎಕ್ಸಾಮಿನೇಷನ್, ಕೆಮಿಕಲ್ ಎಕ್ಸಾಮಿನೇಷನ್, ಮೈಕ್ರೋಸ್ಕೋಪ್ ಫಾರ್ ಓವಾಸಿಸ್ಟ್, ಅಕಲ್ಟ್ ಬ್ಲಡ್. ಅಕಸ್ಮಾತ್ ಏನು ಫೀಸಿಸ್ ಇದೆಯೋ ಅದರಲ್ಲಿ ಏನಾದರೂ ಬ್ಲಡ್ ಇತ್ತು ಅಂದರೆ ಅದನ್ನು ಯಾವ ಥರ ಎಕ್ಸಾಮಿನೇಷನ್ ಮಾಡುವಂಥದ್ದು, ಅದನ್ನೆಲ್ಲರೂ ನಾವು ಈ ಒಂದು ಚಾಪ್ಟರ್ ಹೆಡ್ಡಿಂಗಲ್ಲಿ ಕಲಿತೀವಿ. ಯಾವುದದು ಸ್ಟೂಲ್ ಎಕ್ಸಾಮಿನೇಷನ್. ಅದು ನಮಗೆ ಬಂದು ಯೂನಿಟ್ 2 ಆಗಿರುತ್ತೆ. ಮತ್ತು ಯೂನಿಟ್ 3ಅಲ್ಲಿ ನೋಡೋದಾದರೆ ಹೆಮಟಾಲಜಿ ಅಂದ್ರೇನು? ಹೆಮ ಅಂದರೆ ನಮಗೆ ಗೊತ್ತಿರೋ ಥರನೇ ಬ್ಲಡ್ ಅಂತ, ಟಾಲಜಿ ಅಂದರೆ ಸ್ಟಡಿ ಅಂತ. ಅದು ಬ್ಲಡ್ ಮೇಲೆ ಸ್ಟಡಿ ಮಾಡುವಂಥದ್ದು ಹೆಮಟಾಲಜಿ ಆಗುತ್ತೆ. ಸೊ ಅದರಲ್ಲಿ ನಾವು ವೇರಿಯಸ್ ಕ್ಲಿನಿಕಲ್ ಹೆಮಟಾಲಜಿ, ಇನ್ಸ್ಟ್ರೂಮೆಂಟ್ಸು, ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ಹೆಮಟಾಲಜಿ ಲ್ಯಾಬ್ಸಲ್ಲಿ, ಆ್ಯಂಟಿಕೋವ್ಯಾಗ್ಯುಲೆಂಟ್ಸು, ಅದರ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ನು, ಕಲೆಕ್ಷನ್ ಆಫ್ ಬ್ಲಡ್ ಸ್ಯಾಂಪಲ್ಲು, ವ್ಯಾಕ್ಯೂಟೆನಸಲ್ಲಿ ಯಾವ ಥರ ನಾವು ಕಲೆಕ್ಟ್ ಮಾಡ್ತೀವಿ, ಮತ್ತು ಕಂಡಕ್ಟಿಂಗ್ ವೇರಿಯಸ್ ಟೆಸ್ಟ್ ಆ್ಯಂಡ್ ಸ್ಟೋರೇಜ್ ಆಫ್ ಡಿಫ್ರೆಂಟ್ ಸ್ಯಾಂಪಲ್ಸ್, ಯಾವ ಥರ ನಾವು ಅದನ್ನು ಕಂಡಕ್ಟ್ ಮಾಡಿ ವೇರಿಯಸ್ ಟೆಸ್ಟಿಗೆ ನಾವು ಅದನ್ನು ಡಿಫ್ರೆಂಟ್ ಸ್ಯಾಂಪಲ್ಸ್ನ ಯೂಸ್ ಮಾಡ್ಕೊಳ್ತೀವಿ. ಮತ್ತು ವೇರಿಯಸ್ ಡೈಲ್ಯೂಟಿಂಗ್ ಫ್ಲೂಯಿಡ್ಸ್, RBC, WBC, ಪ್ಲೇಟ್ಲೆಟ್, AEC, ರೆಟಿಕ್ಯುಲೋಸೈಟ್, ಸ್ಟೇನ್ಸ್, ಬಫರ್ಸ್, ಹೆಮಟಾಲಜಿ ಲ್ಯಾಬಲ್ಲಿ ಏನೇನು ಯೂಸ್ ಮಾಡ್ತಾರೆ. ಮತ್ತು ಮೇಯ್ನಾಗಿ ಸ್ಟೇನ್ಸಲ್ಲಿ ನಮಗೆ ರಮನೋಸ್ಕಿ ಸ್ಟೇನ್ಸಲ್ಲಿ ಲಿಶ್ಮನ್ನು, ಜಿಮ್ಸಾಮ್, ಮತ್ತು ಇನ್ನು ಇದೆ ತೋರಿಸ್ತೀನಿ. ಜೊತೆಗೇ ಇನ್ನು ಪ್ರಿಪ್ರೇಷನ್ ಆಫ್ ಬ್ಲಡ್ ಸ್ಮಿಯರ್ಸ್ ಕೂಡ ಮಾಡ್ತೀವಿ. ಸೊ ಅದರಲ್ಲಿ ನಾವೇನಪ್ಪ ಮಾಡ್ತೀವಿ ಅಂದರೆ, ಫಸ್ಟ್ ಸೆಲೆಕ್ಷನ್ ಆಫ್ ಸ್ಲೈಡ್ ಇನ್ಕ್ಲೂಡಿಂಗ್ ಪ್ರಿಪ್ರೇಷನ್ ಆಫ್ ನ್ಯೂ ಸ್ಲೈಡ್ಸ್ ಆರ್ ಓಲ್ಡ್ ಆರ್ ಯೂಸ್ಡ್ ಸ್ಲೈಡ್ಸ್ ಫಾರ್ ಮೇಕಿಂಗ್ ಅ ಬ್ಲಡ್ ಸ್ಮಿಯರ್ ಪ್ರಿಪ್ರೇಷನ್ ಆಫ್ ಸ್ಪ್ರೆಡರ್ ಸ್ಲೈಡ್, ಗುಡ್ ಆರ್ ಬ್ಯಾಡ್ ಸ್ಮಿಯರ್ಸ್, ಐಡಲ್ ಸ್ಮಿಯರ್ಸ್, ರಿಮೂವ್ಸ್ ಆಫ್ ಮಕ್ಸ್, destains and restains, staining of peripheral blood smear, Leishman stain, care and maintenance of equipment used in lab, identification of optimum decalcification, ಮತ್ತು preparation of cytology smears and fixation of cytology smears, staining of cytopathology smears. ಇದಿಷ್ಟು ಬಂದ್ಬಿಟ್ಟು ನಮಗೆ ನಾವು ಒಂದು ಹೆಡ್ಡಿಂಗ್ ಕೆಳಗಡೆ ಕಲಿತೀವಿ. ಯಾವುದದು ಅಂದರೆ ಹೆಮಟಾಲಜಿ. ಇದಿಷ್ಟು ಬಂದು ನಮಗೆ ಇವತ್ತಿಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಡಿ, ಹೊಸಬ್ರು ನೋಡ್ತಾ ಇರೋರು. ಮತ್ತು ಈಗ ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಏನಿಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಷನ್ಸ್ ಯಾರಾದರೂ ಅವರು ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿದ್ರು ಅಂದರೆ ಅವ್ರಿಗೂ ಯೂಸ್ ಆಗುತ್ತೆ. ಇದೇ ಥರನೇ DMLT ಓದ್ತಿದ್ದಾರೆ ಅಂದಾಗ ನೀವು ಈ ಸಿಲೆಬಸ್ನ ನೀವು ಅವ್ರಿಗೆ ಫಾರ್ವರ್ಡ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಒಂದು ಲೈಕ್ ಕೊಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್ ಫ್ರೆಂಡ್.